ನಮ್ಮ ಮನೇಲಿ ಎಲ್ಲರೂ ನಾನೇ ಎಡವಟ್ಟು ಅಂತ ಅನ್ಕೊಂಡಿದ್ದೆ. ಆದ್ರೆ ನನ್ನ ಜೊತೆ ಇನ್ನೊಬ್ರು ಸೇರ್ಕೊಂಡಿದ್ರು. ಇನ್ಯಾರು? ಲಕ್ಷ್ಮಿ. ಅಪ್ಪ, ನಾನು ಚೆನ್ನಾಗಿದ್ದೀನಿ ಅಂತ ನಿಮ್ಮನ್ನು ನಂಬಿಸೋಕೆ ಪಟ್ಟಿದ್ದ ಎಲ್ಲ ಪ್ರಯತ್ನಗಳು ಸುಳ್ಳು ಅಂತ ಈಗ ನಿಮಗೆ ಗೊತ್ತಾಗತ್ತೆ. ದಯವಿಟ್ಟು ನನ್ನ ಕ್ಷಮಿಸಿ ಅಪ್ಪ. ತಾತ, ನನ್ನ ಜೀವನ ಚೆನ್ನಾಗಿರಬೇಕು, ನನ್ನ ಭವಿಷ್ಯಕ್ಕೆ ಒಳ್ಳೇದಾಗಬೇಕು ಅಂತ ನೀವು ತಗೊಂಡಿದ್ದ ಎಲ್ಲ ನಿರ್ಧಾರಗಳು ಸುಳ್ಳು ಅಂತ ಈಗ ಸಾಬೀತಾಗತ್ತೆ. ಸಾರಿ ತಾತ. ಲಕ್ಷ್ಮಿ, ಲಕ್ಷ್ಮಿ, ನೀನು ಬರೀ ಲಕ್ಷ್ಮಿ ಅಲ್ಲ, ನನ್ನ ಮನೆಗೆ ಮಾತ್ರ ಅಲ್ಲ, ನನ್ನ ಮನದ ಮಹಾಲಕ್ಷ್ಮಿ, ನನ್ನ ಬಾಳಿನ ಸೌಭಾಗ್ಯ ಲಕ್ಷ್ಮಿ, ನನ್ನ ಭವಿಷ್ಯದ ವಿಜಯಲಕ್ಷ್ಮಿ. ನೀನು ನಮ್ಮೆಲ್ಲರ ಪಾಲಿನ ಅದೃಷ್ಟ ಲಕ್ಷ್ಮಿ, ಧನಲಕ್ಷ್ಮಿ, ಐಶ್ವರ್ಯ ಲಕ್ಷ್ಮಿ. ನಮ್ಮ ಮನೆ ಹೊಸಲು ದಾಟಿದ ಧಾನ್ಯ ಲಕ್ಷ್ಮಿ, ಎಂಥದ್ದೇ ಸಿಚುವೇಶನ್ ಅಲ್ಲೂ ಧೈರ್ಯ ಕಳ್ಕೊಳ್ದೇ ಇರೋ ಶಾಂತ ಲಕ್ಷ್ಮಿ. ಮದುವೆ ಆದ್ಮೇಲೂ ಓದ್ಬೇಕು, ಕಲಿಬೇಕು ಅಂತ ಹಠ ಇರೋ ವಿದ್ಯಾಲಕ್ಷ್ಮಿ, ಅಷ್ಟ ಲಕ್ಷ್ಮಿಯರ ರೂಪದ ಗಜಲಕ್ಷ್ಮಿ ನಮ್ಮಿಬ್ಬರ ಮದುವೆ ಆದ್ಮೇಲೆ ಆದಿಲಕ್ಷ್ಮಿ. ಶೋಭಿತಾ, ಏನೇ ನಡೀತಾ ಇದೆ ಇಲ್ಲಿ? ಇದನ್ನೆಲ್ಲ ನೋಡ್ತಾ ಇದ್ರೆ ನನಗಂತೂ ತಲೆ ತಿರುಗ್ತಾ ಇದೆ. ಯಾವುದಕ್ಕೂ ಒಂದು ಆಂಬ್ಯುಲೆನ್ಸ್ಗೆ ಫೋನ್ ಮಾಡಿಬಿಡೆ. ಇಷ್ಟು ದಿನ ಅವರಿಬ್ರು ಡವ್ ಮಾಡ್ತಿದ್ದಾರೆ, ಒಳಗೊಳಗೆ ಇಬ್ರು ಚೆನ್ನಾಗಿದ್ದಾರೆ ಅಂತ ಹೇಳ್ತಿದ್ರೆ ನನ್ನ ಮಾತ ಯಾರು ನಂಬ್ತಿರ್ಲಿಲ್ಲ. ನೀವು ಕಲ್ಲ ಕೂತಿರೋದನ್ನ ನೋಡಿ ನಿಮ್ ಉಸಿರೇ ನಿಂತೋಯ್ತೇನೋ ಅನ್ಕೊಂಡೆ. ನೋಡಿ, ಈಗ್ಲಾದ್ರೂ ನಿಮ್ ಡೌಟ್ ಕ್ಲಿಯರ್ ಆಯ್ತಾ ಅಥವಾ ತಲೆನಲ್ಲಿ ಇನ್ನೊಂದೇನಾದ್ರೂ ಹೊಸ ಡೌಟ್ ಬರ್ತಿದ್ಯಾ? ನೋಡಿ, ನಮ್ಮ ಅಳಿ ಅಂದ್ರು ಮತ್ತೆ ಲಕ್ಷ್ಮಿನ. ಲಕ್ಷ್ಮಿ ನನ್ ಜೋಕ್ ಮಾಡ್ತಾ ಇಲ್ಲ. ಈ ಹೃದಯ, ಹಾರ್ಟ್ ಅಂತಾರಲ್ಲ, ಅದರಿಂದ ಹೇಳ್ತಾ ಇದ್ದೀನಿ. ನೀನು ನನ್ನ ಲೈಫಲ್ಲಿ ಬಂದ ಮೇಲೇನೆ ನಾನು ಆರಾಮಾಗಿರೋದು. ನಿನ್ನ ನಂಗೆ ಕಟ್ಟಿದ್ರಲ್ಲ ನಮ್ಮ ತಾತ, ಅವ್ರಿಗೆ ನಾನು ಆಲ್ವೇಸ್ ಥ್ಯಾಂಕ್ಫುಲ್ ಆಗಿರ್ಬೇಕು. ಯಾಕೆ ಲಕ್ಷ್ಮಿ, ಇದು ನಾನೇನ ಅಲ್ವಾ ಅಂತ ಡೌಟಾ? ನನ್ನ ಮಾತ್ ಮೇಲೆ ನಂಬಿಕೆ ಬರ್ತಿಲ್ವಾ? ಸುಶಿ, ರೋಸ್ ಕೊಡಪ್ಪ.